ಹಲೋ, ವೆಲ್ಕಮ್ ಬ್ಯಾಕ್ ಟು ಭಾವನಾ ಗೌಡಸ್ ಯೂಟ್ಯೂಬ್ ಚಾನೆಲ್. ಸೊ ತುಂಬ ದಿನದ ನಂತರ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನಾನು ಊರಿಗೆ ಹೋಗಿದ್ದೀನಿ, ಅಲ್ಲಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಅಲ್ಲಿ ನಾನು ಸಹನಾ, ಯಶಿಕಾ, ಸುಚಿತ್ತು, ಹಾಗೆ ನಮ್ಮ ಲಾಲಾ ಮತ್ತು ಇನ್ನೊಬ್ಬರು ಮಾವ ಅವ್ರ ಮಗಳನ್ನ ಕರ್ಕೊಂಬರೋಕ್ಕೆ ಹಾಸ್ಟೆಲಿಂದ ಮನೆಗೆ ಕರ್ಕೊಂಬರೋಕ್ಕೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಸೊ ತುಂಬ ದಿನದ ನಂತರ ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ ಬಿಕಾಸ್ ಆಫ್ ಲೈಕ್ ನಾನು ಹೇಳಿರೋ ಥರನೇ ಮೊಬೈಲ್ ಪ್ರಾಬ್ಲಮಿಂದ. ಆ್ಯಂಡ್ 2-3 ವ್ಲಾಗ್ಸ್ನ ಮಾಡಿದ್ದೆ, ಬಟ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ, ಯಾಕೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಸೊ ಐ ಥಾಟ್ ಇದನ್ನು ವ್ಲಾಗ್ ಆಗಿ ಮಾಡಿ ಅಪ್ಲೋಡ್ ಮಾಡೋಣ ಅಂತ. ಸೊ ಲೆಟ್ಸ್ ಸಿ ಹೆಂಗಿರುತ್ತೆ ಅಂತ. ಐ ಡೋಂಟ್ ನೋ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ಇವಾಗ ಕುತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ಸೊ ದಿಸ್ ಇಸ್ ಮನು. ಕರ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಚಾಟ್ಸ್ ತಿನ್ಕೊಂಡ್ವಿ, ಬಟ್ ನಾನು ರೆಕಾರ್ಡ್ ಮಾಡೋದು ಮರ್ತೋಗ್ಬಿಟ್ಟಿದೆ ಬಿಕಾಸ್ ತುಂಬ ದಿನ ಆಗಿತ್ತಲ್ಲ ವ್ಲಾಗ್ ಮಾಡಿ. ಸೊ ರೆಕಾರ್ಡ್ ಮಾಡೋದು ಮರ್ತೋಗಿದ್ದೆ. ಆ್ಯಂಡ್ ಇದು ನೆಕ್ಸ್ಟ್ ಡೇ ವ್ಲಾಗ್. ಸುಚಿತ್ ಅವರು ಸ್ಕೂಲಿಗೆ ರೆಡಿ ಆಗಿದ್ದಾರೆ. ಇಲ್ಲಿ ಸಹನಾ ದೇವರಿಗೆ ಹಾಕೋಕ್ಕೆ ಹಾರ ರೆಡಿ ಮಾಡ್ಕೊತಿದ್ದಾಳೆ. ಹಾಗೆ ಇಲ್ಲಿ ಒಬ್ಬಟ್ಟು ಮಾಡೋಕ್ಕೆ, ಕಾಯಿ ಒಬ್ಬಟ್ಟು ಮಾಡೋಕ್ಕೆ ಪಾಕ ರೆಡಿ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಮತ್ತೆ ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದಾರೆ. ಕಾಯಿ ತುರಿ, ಗಸಗಸೆ, ಎಳ್ಳು ಮತ್ತು ಕಡಲೆಪಪ್ಪು, ಕಡಲೆಬೀಜ ಪುಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ನನ್ನ ಮೆಹಂದಿ ನೋಡಿ ಹೆಂಗಿದೆ. ಆ್ಯಂಡ್ ಇದು ರಸಮ್ಗೆ ಇಟ್ಕೊಳ್ಳೋಣ ಅಂತ ನಮ್ಮ ಅತ್ತೆ ಮತ್ತು ಸಹನಾ ಇಬ್ಬರು ಒಬ್ಬಟ್ಟು ಮಾಡ್ಕೋತಾ ಇದ್ರು. ಸಹನಾ ಒಬ್ಬಟ್ಟನ್ನ ಅಂದರೆ ಬೇಯಿಸ್ಕೊತಾ ಇದ್ಲು, ನಮ್ಮ ಅತ್ತೆ ಅದನ್ನ ಮಾಡ್ತಾಯಿದ್ರು. ನಾನಿಲ್ಲಿ ರಸಮ್ಗೆ ರೆಡಿ ಮಾಡ್ಕೋತಿದ್ದೆ. ಹಾಗೆ ರಸಮ್ ಕುದೀತಾ ಇರಬೇಕಾದ್ರೆ ಹಾಗೆ ಚಿತ್ರಾನ್ನ ಕೂಡ ರೆಡಿ ಮಾಡ್ಕೊತಾ ಇದ್ವಿ. ಸೊ ದಿಸ್ ಈಸ್ ಹೌ ಇಟ್ ವೆಂಟ್. ಆ್ಯಂಡ್ ದೀಪಗಳೆಲ್ಲ ಲೈಕ್ 4 o'clock 5 o'clock ಏನೋ ಹೊರಡೋದಂತ ಹೇಳಿದರು. ಸೊ ಹಾಗಾಗಿ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ರೆ ಆಮೇಲೆ ಆರಾಮಾಗಿ ರೆಡಿ ಆಗ್ಬೋದು ಅಂತ ಮಾಡ್ಕೋತಾ ಇದ್ವಿ. ಆ್ಯಂಡ್ ಇದೇ ಕಾಯಿ ಹೋಳಿಗೆ. ನಮ್ಮ ಯಶಿಕಾ ಹೆಂಗೆ ರೆಡಿ ಆಗಿದ್ದಾಳೆ, ನಮ್ಮ ಸಹನ ಅವರು, ನಾನು ಹೇಳಿ ನಮ್ಮ ಸುಚಿತ್ ಅವ್ರು ರೆಡಿ ಆಗಿದ್ದಾರೆ. ಇಟ್ಕ ಸೊ ಈ ಥರ ನಾನು ರೆಡಿಯಾಗಿದ್ದೀನಿ ಗೈಸ್. ಸೊ ಎಲ್ಲ ಕಡೆ ಏನು ಗೈಸ್, ಇವಾಗ ನಾವು ನಮ್ಮ ಲಾವಣ್ಯ ಅವ್ರ ಅಜ್ಜಿ ಮನೆ ಹತ್ರ ಬಂದಿದ್ದೀವಿ. ನೋಡಿ ಸುಂದ್ರಿ ಹೆಂಗೆ ರೆಡಿ ಆಗಿಬಿಟ್ಟು ಮಿಂಚ್ತಾ ಇದ್ದಾಳೆ. ನಾನು ಅಷ್ಟೇ. ಆ್ಯಂಡ್ ಐ ಆಮ್ ಮಿಸ್ಸಿಂಗ್ ಮೈ ಸಿಸ್ಟರ್ ನವ್ಯ. ಇವಳಿಗೆ ಉರಿತಾ ಇರೋದು ಗೈಸ್. ಹಂಗೆ ಹೇಳಿದ್ರೆ ಅವಳಿಗೆ ಎಕ್ಸಾಮ್ ಇದೆ ಅಂತ ನಾಳೆ ಬರ್ತಾಳೆ. ಆ್ಯಂಡ್ ಇವಾಗ ನಮ್ಮ ಮಮ್ಮಿ ಮತ್ತು ಮಾನ್ಸ ಕೂಡ ಇನ್ನೂ ಬರ್ತಿದ್ದಾರೆ ಬಿಕಾಸ್ ಮಾನ್ಸಾಗೆ ಎಕ್ಸಾಮ್ ಇತ್ತು ಅಂತ ಡೇಟ್ ಗೈಸ್. ಆ್ಯಂಡ್ 5 o'clock ದೀಪ ಎಲ್ಲ ಹೊರಡುತ್ತೆ ಅಂತ ಹೇಳಿದರು. 5:45 ಅಂತ ಬಂತು. ಇನ್ನೂ ಏನು ಇದೇ ಮಾಡಿಲ್ಲ, ಡೋಲ್ ಕೂಡ ಸ್ಟಾರ್ಟ್ ಮಾಡಿಲ್ಲ ಗೈಸ್. ಹೆಂಗಿದ್ದೀನಿ, ಚೆನ್ನಾಗಿದ್ದೀನಾ? ಸೊ ಇದೇ ಥರ ಎಲ್ಲರೂ ಮನೆ ಹತ್ರನೂ ಡೋಲೋರು ಬಂದು ಡೋಲ್ ಹೊಡೆದು ದೀಪಗಳನ್ನ ಅಂದರೆ ಕರ್ಕೊಂಡು ಹೋಗ್ತಾರೆ. ಎಲ್ಲ ಗೊತ್ತಿಲ್ಲ ನಿಮ್ಮ ಮಮ್ಮಿ. ಆ್ಯಕ್ಚುಲಿ ತುಂಬಾ ಲೇಟ್ ಆಗಿಬಿಟ್ಟಿತ್ತು ಎಲ್ಲರೂ ಬಂದು ದೀಪಗಳು ಹೊರಡೋಕ್ಕೆ. ಸೊ ಇಲ್ಲಿ ರಮೇಶಿಕ್ ಅವರು ಆಲ್ರೆಡಿ ರೆಡಿ ಆಗ್ತಿದ್ದಾರೆ ಡ್ಯಾನ್ಸ್ ಮಾಡೋಕ್ಕೆ ಹೋಗೋಕ್ಕೆ. ಸದ್ಯ ದೀಪ ಕೊಟ್ಟು ಹೋಗ್ಬಿಡೋಣ, ದೀಪ ಕೈಯಲ್ಲಿದ್ದರೆ ಆಗಲ್ಲ ಅಂತ ಅಂದ್ಬಿಟ್ಟು ಎಸ್ಕೇಪ್ ಆಗೋಕ್ಕೆ ನೋಡ್ತಾ ಇದ್ದಾಳೆ ಅಲ್ಲಿ. ನೋಡಿ ನಮ್ಮ ಯಶಿಕಾ, ಸೃಜನ್ಯ ಅವರೆಲ್ಲ ಆಲ್ರೆಡಿ ಫಸ್ಟ್ ರೌಂಡ್ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡಿದರು. ಆ್ಯಂಡ್ ದೀಪಗಳು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ?
ಆ್ಯಂಡ್ ಇವಾಗ ದೀಪಗಳೆಲ್ಲ ಹೊರಡಬೇಕಾದ್ರೆ ಒಂದು 3 ಟೈಮ್ಸ್ ಸ್ಟಾಪ್ ಕೊಡೋರು. ಬಿಕಾಸ್ ಬೇರೆ ದೇವರುಗಳಿಗೆ ದೀಪನ ಬೆಳ್ಕೊಂಬರೋಕ್ಕೆ ಅವಾಗೆಲ್ಲ ಡ್ಯಾನ್ಸ್ ಆಡ್ತಿದ್ವಿ. ಆ್ಯಂಡ್ ಆ ರೆಡ್ ಕಲರ್ ಫ್ರಾಕ್ ನಾನೇ ಆ್ಯಕ್ಚುಲಿ ಟಮಟೆ ಬೀಟ್ಸ್ ಕೇಳ್ತಾ ಇದ್ದರೆ ಕಾಲುಗಳು ಸುಮ್ಮನೆ ಎಲ್ಲ ಹೋಗಿ ಡ್ಯಾನ್ಸ್ ಆಡ್ಬೇಕು ಅನಿಸ್ತಾ ಇರುತ್ತೆ. ಆ್ಯಂಡ್ ನೋಡಿ ಎಲ್ಲರೂ ಹೆಂಗೆ ಆಡ್ತಿದ್ದಾರೆ, ಎಲ್ಲರೂ ಅಲ್ಲಿ ಹೆಂಗಿತ್ತಂದರೆ ಸರ್ಕಲ್ ಮಾಡ್ಕೊಳ್ಳಿ ಅಂತ ಕೇಳ್ತಾಯಿದ್ರು. ಆ ಬೀಟ್ಸ್ಗೆ ಜಸ್ಟ್ ಹೆಂಗೆ ಅಂದರೆ ಹಂಗೆ ಸ್ಟೆಪ್ ಹಾಕ್ಕೊಂಡಿದ್ವಿ. ಒಬ್ಬರು ಅಲ್ಲಿ ರೌಂಡ್ ಮಾಡ್ಕೊಂಡು ಆಡಬೇಕು, ಹಿಂಗೆ ಆಡಬೇಕಂತ ಇರಲಿಲ್ಲ. ಹಿಂಗೋ ಬೀಟ್ಸ್ಗೆ ಹೆಂಗಾಗುತ್ತೋ ಹಾಗೆಲ್ಲ ಚೆನ್ನಾಗಿ ಡ್ಯಾನ್ಸ್ ಆಡಿ ಒಂದು 2 ದಿವಸ ರೆಸ್ಟ್ ತೊಗೊಂಡಿದ್ದಾಯಿತು. ಆ್ಯಂಡ್ ಇವಾಗ ದೇವಸ್ಥಾನ ಹತ್ರ ರೀಚ್ ಆದ್ವಿ. ಇನ್ನು ಅಲ್ಲೆಲ್ಲ ಆಡ್ತಾಯಿದ್ರು ಡ್ಯಾನ್ಸು ಅದು ಇದು ಅಂತ. ಇಲ್ಲಿ ನಾನು ಮಾನಸ ಎಲ್ಲರೂ ದೇವ್ರ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ಹಬ್ಬ ಬಂದು 2 ದಿನ ಇದ್ದಿದ್ದು. ಸೊ ನಾನು ಟ್ಯೂಸ್ಡೇ ಬಂದು ಅಷ್ಟು ಕಂಪ್ಲೀಟಾಗಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಆ್ಯಂಡ್ ಇದು ನೆಕ್ಸ್ಟ್ ಡೇ ಮತ್ತೆ ಎಲ್ಲರೂ ಬೆಳಗ್ಗೆ ಎದ್ದು ನಾನ್ ವೆಜ್ಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಆ್ಯಂಡ್ ನಾನು ಕಂಪ್ಲೀಟಾಗಿ ಇದನ್ನ ತೋರ್ಸೋಕ್ಕಾಗಲಿಲ್ಲ ಆ್ಯಕ್ಚುಲಿ ಅದನ್ನು. ಗೈಸ್, ಇವತ್ತು ನಮ್ಮ ಸುಚಿತ್ ಅವರು ಚಿಕನ್ ಫ್ರೈ ಮಾಡ್ತಿದ್ದಾರೆ ಅಲ್ವಾ ಸುಚಿತ್ ಅವರೇ? ಹೌದು. ಏನೇನು ಹಾಕಿದ್ದೀರಾ ಇವಾಗ ಇದಕ್ಕೆ? ಆನಿಯನ್, ಕರ್ಬೇವು ಸೊಪ್ಪು ಮತ್ತೆ ಟೊಮ್ಯಾಟೊ ಮತ್ತೆ ಬೆಳ್ಳುಳ್ಳಿ ಹಾಕಿದ್ವಿ. ಬೆಳ್ಳುಳ್ಳಿನ ಕರ್ಬೇವಿನ ಸೊಪ್ಪು ಅದು ಟೊಮ್ಯಾಟೊ ಇದು ಚಿಕನ್ ವೈಟ್ ಗಾಯಿಲ್ ಐತೆ, ಅದು ಈರುಳ್ಳಿ. ಸೊ ಹೇಳ್ಕೊಡ್ತಾ ಇರೋದು ಸಹನ ಅವರು, ಮಾಡ್ತಾ ಇರೋದು ಸುಚಿತ್ ಅವರು. ಜಸ್ಟ್ ಹಿಂಗೆ ಫ್ರೈ ಮಾಡ್ತಾ ಇರೋದಲ್ಲ ಅಮ್ಮ? ಇವರು ಗೈಸ್ ನಮ್ಮ ಮನೇಲಿ ಬರೀ ಎಲ್ಲ ಚಿಕ್ಕ ಮಕ್ಕಳೇ ಅಡುಗೆ ಮಾಡ್ತಿರೋದು, ದೊಡ್ಡ ಮಕ್ಕಳೆಲ್ಲ ಬರೀ ಟೇಸ್ಟಿಂಗ್. ಬಿಟ್ಬಿಟ್ಟವನೆ ಗುಡ್ ಬಾಯ್. ಗೈಸ್ ಆಲ್ಮೋಸ್ಟ್ 9 o'clock ಆಗ್ತಾ ಬಂತು. ಇನ್ನೂ ಸ್ವಲ್ಪ ಮಂಜಿದೆ. ಗೈಸ್ ನಮ್ಮ ಲಾಲು ಅವರು ಹೊಸ ಕಾರ್ ತೊಗೊಂಡಿದ್ದಾರೆ. ಆದರೆ ಟ್ರೀಟು ಕೊಡಿಸಿದ್ರು, ನನಗೆ ಕೊಡಿಸಿದ್ರು. ಮಾನಸ ಕೊಡಿಸಿಲ್ಲ ಅಂತ ಮಾನಸ ಅವರು ಲಾಲು ಅವ್ರನ್ನ ಟ್ರೀಟ್ ಕೇಳ್ತಿದ್ದಾರೆ. ಹಾಯ್ ಹೇಳು ಲಾಲಾ. ಎಷ್ಟು ಜನ ಕೇಳ್ತಾರೆ ಗೊತ್ತಾ? ಆ್ಯಂಡ್ ಫೈನಲಿ ಮಾರ್ನಿಂಗ್ ಟಿಫನ್ ಬಿರಿಯಾನಿ, ಚಿಕನ್ ಫ್ರೈ, ಹಾಗೆ ಮೊಸರು ಬಜ್ಜಿ ಆ್ಯಂಡ್ ಮಟನ್ ಸಾಂಬಾರು, ಮುದ್ದೆ, ರೈಸು, ರಸಮ್ಮು, ಪೋರ್ಕ್ ಫ್ರೈ ಎಲ್ಲ ರೆಡಿಯಾಗಿತ್ತು. ಅದನ್ನೆಲ್ಲ ನಾನು ಯಾವುದೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ, ಸಾರಿ. ಗೈಸ್ ಹೆಣ್ಮಕ್ಳು ಹೆಣ್ಮಕ್ಳು ಆ್ಯಂಡ್ ಇದು ನನ್ನ ಸಿಸ್ಟರ್ ನವ್ಯ. ಆ್ಯಂಡ್ ನಾವಿಬ್ಬರಂತೂ ಆ ಇಡೀ ದಿನ ಜೊತೆಲೇ ಇದ್ವಿ. ಆ್ಯಂಡ್ ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕಿದ್ವಿ. ಅವಳಂತೂ ಅಟ್ಲೀಸ್ಟ್ ಸ್ಲಿಪ್ಪರ್ಸ್ ಆದರೂ ಹಾಕ್ಕೊಂಡ್ರು. ನಾನು ಬರೀ ಕಾಲಲ್ಲಿ ನಡೆದಾಡಿದೆ. ಫುಲ್ ಕಾಲು ನೋವು 2 days ಆದರೂ ಕಾಲು ನೋವೇ ಹೋಗಲಿಲ್ಲ, ಅಷ್ಟು ಡ್ಯಾನ್ಸ್ ಆಡ್ಬಿಟ್ಟಿದ್ದೀವಿ. ಲೇಡೀಸ್ ಡ್ಯಾನ್ಸ್ ಆಡ್ತಿದ್ದಾರೆ ದೀಪನ ಎತ್ಕೊಂಡು. ಆ್ಯಂಡ್ ಇಲ್ಲಿ ಕೆಂಡ ಆಲ್ರೆಡಿ ರೆಡಿ ಆಗಿದೆ. ಅವ್ರು ಅದ್ರ ಮೇಲೆ ನಡ್ಕೊಂಡು ಹೋಗಬೇಕು. ಅವ್ರುಗಳೆಲ್ಲ ಹೆಂಗೆ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಮೇ ಬಿ ಬೀಟ್ಸ್ ಬರ್ತಿರೋ ಜೋಶಲ್ಲಿ ಎಲ್ಲಾದರೂ ಡ್ಯಾನ್ಸ್ ಆಡ್ತಿರ್ಬೇಕು. ಬಿಕಾಸ್ ಸಿಕ್ಕಾಪಟ್ಟೆ ವೆಯ್ಟ್ ಇದೆ. ಜಸ್ಟ್ ಸುಮ್ಮನೆ ತಲೆ ಮೇಲೆ ಇಟ್ಕೊಂಡು ಒಂದು ಫೋಟೋ ಇಡ್ಸ್ಕೊಳ್ಳೋಕ್ಕೆ ಅದು ತುಂಬ ಭಾರ ಅನ್ನಿಸ್ತಿತ್ತು ತಲೆ ಮೇಲೆ. ಆ್ಯಂಡ್ ನಮ್ಮನೆ ದೀಪ ಅಂತೂ ಸಿಕ್ಕಾಪಟ್ಟೆ ಭಾರ ಇತ್ತು. ಆ್ಯಂಡ್ ನಮ್ಮ ಅತ್ತೆ ಹೆಂಗೆ ಡ್ಯಾನ್ಸ್ ಆಡ್ತಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ.
ಫಸ್ಟ್ ಡೇ ಆ್ಯಕ್ಚುಲಿ ಸ್ವಲ್ಪ ಅಂದರೆ ಮಂಡೇ ಟ್ಯೂಸ್ಡೇ ಹಬ್ಬ ನಡೆದು ಫಸ್ಟ್ ಡೇ ಸ್ವಲ್ಪ ಲೇಟ್ ಆಯಿತು ನಾವು ದೇವಸ್ಥಾನ ಹತ್ರ ಹೋಗೋಕ್ಕೆ. ಸೆಕೆಂಡ್ ಡೇ ಬೇಗ ಹೋದ್ವಿ. ಬಟ್ ಇನ್ನೊಂದು ಊರವ್ರು ಕೂಡ ಬರಬೇಕಿತ್ತು. ಅವರು ತುಂಬ ವೆಯ್ಟ್ ಮಾಡಿಸ್ಬಿಟ್ರು ಬರೋಕ್ಕೆ. ಅವ್ರು ಬಂದಿದ್ದಾದಮೇಲೆ ಮತ್ತೆ ಲೈಕ್ ಪೂಜಾರಿ ಅವರು ಅಂದರೆ ಐನೋರು ಆ ಕೆಂಡಕ್ಕೆಲ್ಲ ಪೂಜೆ ಮಾಡಿ ಎಲ್ಲ ಮಾಡಿ ಮತ್ತು ಅವ್ರು ಬಂದು ಮತ್ತು ದೇವರಿಗೆ ಇದು ಏನು ಮರಿ ಹೊಡೆದ್ಬಿಟ್ಟು ಮರಿ ಹೊಡೆದಿದ್ದಾದಮೇಲೆ ಮತ್ತು ಬೇರೆಯವರೆಲ್ಲ ಬಂದಿದ್ದು. ಸೊ ಆ ಪ್ರಾಸೆಸ್ಸಿಂಗ್ ಇದೆ ಅಲ್ಲ, ಲೈಕ್ ಆ ವೆಯ್ಟ್ ಮಾಡಿದ್ದಿಲ್ಲ ಆಲ್ಮೋಸ್ಟ್ 1.5 hour ನಾವು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ವಿ. ಸಿಕ್ಕಾಪಟ್ಟೆ ಲೇಟ್ ಆಗೋಯಿತು. ಆ್ಯಂಡ್ ಡ್ಯಾನ್ಸ್ ಬೇರೆ ಆಡ್ತಾ ಇದ್ದಿದ್ದಕ್ಕೆ ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ರು. ಕೆಲವರೆಲ್ಲ ಫಾಸ್ಟಿಂಗಲ್ಲೂ ಇದ್ದರು. ಸೊ ಹಾಗಾಗಿ ಹೆಂಗೆ ವೆಯ್ಟ್ ಮಾಡಿದ್ರು ಅವರೆಲ್ಲ ದೀಪನ ಇಟ್ಕೊಂಡಂತ ಗೊತ್ತಿಲ್ಲ. ಆ್ಯಂಡ್ ಆ ಕೆಂಡದ ಮೇಲೆಲ್ಲ ನಡೆದಿದ್ದಾದಮೇಲೆ ಮತ್ತೆ ದೇವ್ರ ಹತ್ರ ಹೋಗಿ ಮೇಲೆಗಡೆ ಬೆಳ್ಕೊಂಡು ಬರಬೇಕಿತ್ತು, ಅಂದರೆ ಪೂಜೆ ಮಾಡ್ಕೊಂಡು ಬರಬೇಕಿತ್ತು. ಆ್ಯಂಡ್ ನಾನೇನು ದೀಪ ಏನು ಎತ್ಕೊಂಡಿರಲಿಲ್ಲ ಅಲ್ವ, ನಮ್ಮ ಅತ್ತೆನೇ ಎತ್ಕೊಂಡಿದ್ದು. ಸೊ ಹಾಗಾಗಿ ನಾನು ಅಲ್ಲೇ ಗ್ಯಾಪಲ್ಲಿ ಹೋಗಿ ಸ್ವಲ್ಪ ಚಿಕ್ಕದಾಗಿ ಕ್ಲಿಪ್ಪಿಂಗ್ಸ್ ತೊಗೊಂಡು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಬಂದುಬಿಟ್ವಿ. ಆ್ಯಂಡ್ ನಾವು ಅವತ್ತೇ ಬ್ಯಾಂಗ್ಳೂರಿಗೆ ಕೂಡ ಬಂದುಬಿಟ್ವಿ. ಹಾಗಾಗಿ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಸೊ ಎಷ್ಟು ಕ್ಲಿಪ್ಪಿಂಗ್ಸ್ ಇದೆಯೋ ಆದಷ್ಟು ಹಾಕಿ ಎಡಿಟ್ ಮಾಡಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆ್ಯಂಡ್ ಮೀಟ್ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.